ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನೀವೇನಾದರೂ ಪಿ ಯು ಸಿಯನ್ನು ಮುಗಿಸ್ಕೊಂಡು ಡಿಪ್ಲೊಮಾ ಇನ್ ನರ್ಸಿಂಗ್ಗೆ ಅಪ್ಲಿಕೇಶನ್ ಹಾಕಬೇಕು, ಯಾವಾಗ ಕಾಲ ಆಗುತ್ತೆ ಅಂತ ಏನಾದರೂ ವೆಯ್ಟ್ ಮಾಡ್ತಾ ಇದ್ದರೆ, ಸೊ ಅವರಿಗಾಗಿ ಇವತ್ತಿನ ಮಾಹಿತಿ. ಹೌದು ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ತಿದ್ದೀರಾ, ಕರ್ನಾಟಕ ಸ್ಟೇಟ್ ಡಿಪ್ಲೊಮಾ ಇನ್ ನರ್ಸಿಂಗ್ ಎಕ್ಸಾಮಿನೇಷನ್ ಬೋರ್ಡ್ ಇವರ ವತಿಯಿಂದ 2026-27ನೇ ಸಾಲಿನ ಒಂದು ಡಿಪ್ಲೊಮೊ ಇನ್ ನರ್ಸಿಂಗ್ಗೆ ಇರ್ತಕ್ಕಂಥ ಸೀಟ್ಗಳನ್ನು ಫಿಲ್ ಮಾಡೋದಕ್ಕೆ ಈ ಒಂದು 26-27ನೇ ಸಾಲಿಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಕಾಲ್ ಮಾಡಿದರೆ ಸ್ನೇಹಿತರೆ. ಸೊ ಬನ್ನಿ, ಇದಕ್ಕೆ ಸಂಬಂಧಪಟ್ಟಂಥ ಕಂಪ್ಲೀಟ್ ಇನ್ಫಾರ್ಮೇಷನ್ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ನೀವು ಇದೇ ಮೊದಲು ಬಾರಿ ಅಥವಾ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋ ಒಂದು ಲೈಕ್ನ ಕೊಡಿ ಅಂತ ಹೇಳ್ತಾ, ಫ್ರೆಂಡ್ಸ್, ನೀವು ಕರ್ನಾಟಕ ಸ್ಟೇಟ್ ಡಿಪ್ಲೊಮಾ ಇನ್ ನರ್ಸಿಂಗ್ ಎಕ್ಸಾಮಿನೇಷನ್ ಬೋರ್ಡ್ಗೆ ಹೋಗಿದ್ದೆ ಆದರೆ, ಸೊ ನಾವೇನು ಹೇಳ್ತೀವಿ, www.ksd.NEB ಅಂತೇಳಿ ನೀವು ಟೈಪ್ ಮಾಡಿದ್ದೆ ಆದರೆ ಇದು ಒಂದು ಮೇನ್ ಪೇಜ್ಗೆ ನಿಮ್ಮನ್ನು ಕರ್ಕೊಂಡು ಹೋಗುತ್ತೆ. ಸೊ ಇಲ್ಲಿ ನೀವು ಬಂದಿದ್ದೆ ಆದರೆ 26-27ನೇ ಸಾಲಿನ ಶೈಕ್ಷಣಿಕ ವರ್ಷಕ್ಕೆ ಶಾಲೆಗಳಲ್ಲಿ ಏನು ಸೀಟ್ಗೆ ಒಂದು ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಅರ್ಜಿ ಕಾಲ್ ಮಾಡಿದ್ದೀವಿ ಅಂತ ಹೇಳ್ತಾರಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಒಂದು ನೋಟಿಫಿಕೇಶನ್ ಓಪನ್ ಆಗುತ್ತೆ. ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ, ಇದು ಅಧಿಕೃತ ಪ್ರಕಟಣೆ 28ನೇ ತಾರೀಕು ಏಪ್ರಿಲಲ್ಲಿ ಇದು ಕಾಲ್ ಮಾಡಿರುವಂಥದ್ದು. ಸೊ ನೀವು ಇಲ್ಲಿ ನೋಡ್ತಿದ್ದೀರಾ, ಈ ಕೆಳಕಂಡ ವೆಬ್ಸೈಟ್ನ ಮುಖಾಂತರ ಅರ್ಜಿಗಳನ್ನು ನೀವು 30ನೇ ತಾರೀಕಿಂದನೇ ಈಗ ಆಲ್ರೆಡಿ ಅಪ್ಲೈ ಮಾಡೋದಕ್ಕೆ ಅರ್ಜಿ ಬಿಟ್ಟಿದ್ದಾರೆ ಆನ್ಲೈನಲ್ಲಿ. ಸೊ ಕಡೆ ದಿನಾಂಕ ಬಂದು ಇದೇ ಮೇ ತಿಂಗಳು 20ನೇ ತಾರೀಕು ಆಗಿರುತ್ತೆ. ಅಲ್ಲಿ ಅಷ್ಟರೊಳಗೆ ನೀವು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಬೇಕಾಗಿರುತ್ತೆ. ಸೊ ನಾನಾಗಲೇ ಹೇಳಿದಂಗೆ ವೆಬ್ಸೈಟ್ ಬಂದು www.ksdneb.org ಅಂತೇಳಿ ಡಿಸ್ಕ್ರಿಪ್ಷನಲ್ಲಿ ಈ ಒಂದು ವೆಬ್ಸೈಟ್ ಅಡ್ರೆಸ್ಸನ್ನು ಕೊಟ್ಟಿರ್ತೀನಿ, ಅಲ್ಲೂ ಕೂಡ ನೀವು ಹೋಗ್ಬೋದಾಗಿರುತ್ತೆ. ಈ ಶುಲ್ಕ ಎಷ್ಟು ಅಂತ ಹೇಳಿದ್ರೆ 400 ರೂಪಾಯಿ ಇರುತ್ತೆ. SC/ST ಮತ್ತು ಕ್ಯಾಟಗರಿ 1 ಅಭ್ಯರ್ಥಿಗಳಿಗೆ 250 ರೂಪಾಯಿಗಳನ್ನು ನಿಗದಿ ಮಾಡಿದ್ದೀವಿ ಅಂತ ಹೇಳ್ತಾರೆ. ಇದನ್ನು ನೀವು ಇ ಪೇಮೆಂಟ್ ಮುಖಾಂತರ ಪಾವತಿಯನ್ನು ಮಾಡಬೇಕಾಗಿರುತ್ತೆ. ಸೊ ಇದಾದ ನಂತರದಲ್ಲಿ ನೀವು ಅರ್ಜಿ ಜೊತೆ ಏನೇನು ಸಲ್ಲಿಸಬೇಕು ಅಂತ ಹೇಳಿದ್ರೆ, ನಿಮ್ಮ ದ್ವಿತೀಯ PUCಯ ಒಂದು ಅಂಕಪಟ್ಟಿಗಳು, SSLC, ಮತ್ತು ಇತ್ತೀಚಿನ ನಿಮ್ಮ ದೇಹದಾಢ್ಯ ಪ್ರಮಾಣ ಪತ್ರ ಅಥವಾ ಅಂಗವಿಕಲ ಕೋಟದಲ್ಲಿ ನೀವು ಪಡಿತೀರಾ ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಮಾಣ ಪತ್ರ, ಮತ್ತು ಕ್ಯಾಸ್ಟು, ಇನ್ಕಮು. ಸೊ ಈ ಒಂದು ಡಾಕ್ಯುಮೆಂಟ್ಗಳನ್ನು ನೀವು ಪ್ರೊಡ್ಯೂಸ್ ಮಾಡಬೇಕಾಗಿರುತ್ತೆ ಫ್ರೆಂಡ್ಸ್. ಸೊ ಅಷ್ಟೇ ಅಲ್ಲದೆ ನೀವು ಕನಿಷ್ಠ 7 ವರ್ಷ ಕರ್ನಾಟಕದಲ್ಲಿ ವ್ಯಾಸಂಗ ಮಾಡಿರುವಂಥ ಒಂದು ಪ್ರಮಾಣ ಪತ್ರ ಕಡ್ಡಾಯವಾಗಿರುತ್ತೆ ಅಂತ ಹೇಳ್ತಾರೆ. ವಿದ್ಯಾರ್ಥಿ ಬಂದಿದ್ದೆ ಆದರೆ ನೀವು ಈ ಒಂದು ಡಿಪ್ಲೊಮಾ ಇನ್ ನರ್ಸಿಂಗಿಗೆ ಅಪ್ಲೈ ಮಾಡ್ತೀರಾ ಅಂತ ಹೇಳಿದ್ದೆ ಆದರೆ, ಸೊ ಇದು PUC ಕಂಪಲ್ಸರಿ ಆಗಿರುತ್ತೆ. ಸೊ ಅದರಲ್ಲಿ ನಿಮಗೆ ಮಾರ್ಕ್ಸ್ ಬಂದು 40% ಕಂಪಲ್ಸರಿ ತಗೊಂಡಿರಲೇಬೇಕಾಗಿರುತ್ತೆ. ಸೊ SC/ST ಕ್ಯಾಂಡಿಡೇಟ್ ಆದರೆ ನಿಮಗೆ 35% ಇದ್ರೂ ಕೂಡ ನಿಮಗೆ ಇದೊಂದು ಸೀಟು ಲಭ್ಯತೆಗೆ ಅವಕಾಶ ಮಾಡಲಾಗಿರುತ್ತೆ. ಸೊ ಜೊತೆಗೆ ನೀವು ಪ್ರವೇಶಾತಿಯ ಮಾರ್ಗಸೂಚಿ ಅನ್ವಯ ಪ್ರಸಕ್ತ ವರ್ಷದ ಡಿಸೆಂಬರ್ 31, 26ಕ್ಕೆ ಅಭ್ಯರ್ಥಿ ವಯಸ್ಸು ಕನಿಷ್ಠ 17 ವರ್ಷ ನೀವು ಇದಕ್ಕೆ ಕಂಪಲ್ಸರಿ ಆಗಿರಲೇಬೇಕು ಅಪ್ಲೈ ಮಾಡೋದಕ್ಕೆ. ಸೊ ಅದರ ಜೊತೆಗೆ ನೀವು 1ನೇ ತರಗತಿಯಿಂದ 12ನೇ ತರಗತಿಯವರೆಗೂ ಕನಿಷ್ಠ 7 ವರ್ಷಗಳು ರಾಜ್ಯದಲ್ಲಿ ಸರ್ಕಾರದಿಂದ ಮಾನ್ಯತೆ ಪಡೆದಂಥ ಶಿಕ್ಷಣ ಸಂಸ್ಥೆಗಳಲ್ಲಿ ವ್ಯಾಸಂಗ ಮಾಡಿರಬೇಕು ಅಂತ ಹೇಳ್ತಾರೆ. ಸೊ ಒಂದಷ್ಟು ಕ್ರೈಟೀರಿಯಾ ಇಲ್ಲಿ ಹಾಕಿದ್ದಾರೆ, ಮತ್ತು ಗಡಿನಾಡು ಕನ್ನಡಿಗರು ಏನು ಮಾಡಬೇಕು ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿ ಇಲ್ಲಿ ಹಾಕಿದರೆ ನೀವು ನೋಡ್ಬೋದಾಗಿರುತ್ತೆ. ಇಲ್ಲಿ 3 ವರ್ಷದ ತರಬೇತಿ ಅವಧಿಯಲ್ಲಿ ಸರ್ಕಾರಿ ನರ್ಸಿಂಗ್ ಶಾಲೆಗಳಲ್ಲಿ ಆಯ್ಕೆ ಬಯಸುವಂಥ ವಿದ್ಯಾರ್ಥಿಗಳು ವಿವಾಹವನ್ನು ಆಗಂಗಿಲ್ಲ ಅಂತ ಹೇಳ್ತಾರೆ. ಮತ್ತು ಗರ್ಭಿಣಿ ಅಭ್ಯರ್ಥಿಗಳಿಗೆ ತರಗತಿಗೆ ಅವಕಾಶ ಇಲ್ಲ ಅಂತ ಹೇಳ್ತಾರೆ. ವಿವಾಹಿತ ಮಹಿಳಾ ಅಭ್ಯರ್ಥಿಗಳು ಪತಿಯ ಆದಾಯ ಪ್ರಮಾಣ ಪತ್ರವನ್ನು ಸಮಕ್ಷಮಾಧಿಕಾರದಿಂದ ನೀವು ಪ್ರಾಧಿಕಾರದಿಂದ ಪಡೆದು ಸಲ್ಲಿಸಬೇಕು ಅಂತ ಹೇಳ್ತಾರೆ. ಹಾಗೆ ನೀವೇನಾದರೂ ಅಂಗವಿಕಲ ಅಭ್ಯರ್ಥಿಗಳ ಕೋಟದಡಿಯಲ್ಲಿ ಸೀಟ್ನ ನೀವು ಪಡಿತೀರಾ ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಸರ್ಟಿಫಿಕೇಟ್ ಬೇಕಾಗುತ್ತೆ. ಮತ್ತು ಇಲ್ಲಿ ಇದ್ರ ಜೊತೆಗೆ ನೀವು ಏನು ಹೇಳ್ತಾರೆ, ಭಾರತ್ ಇನ್ಸ್ಟಿಟ್ಯೂಟ್ ಆಫ್ ಸ್ಕೂಲಿಂಗ್ ಎಜುಕೇಷನ್ ಬೆಂಗಳೂರು ಇವರಿಂದ ನಡೆಸಲಾಗ್ತಿರ್ತಕ್ಕಂಥ ಮುಕ್ತ ಶಾಲೆಯಲ್ಲಿನ 10+2 ತರಗತಿಯಲ್ಲಿ ಉತ್ತೀರ್ಣಗೊಂಡಂಥ ವಿದ್ಯಾರ್ಥಿಗಳು ಕೂಡ ಈ ಒಂದು ನರ್ಸಿಂಗ್ ತರಬೇತಿಗೆ ಆಯ್ಕೆಗೆ ಅರ್ಹರಾಗಿರ್ತಾರೆ ಅಂತ ಹೇಳ್ತಾರೆ. ತರಬೇತಿ ಅವಧಿ ಎಷ್ಟು ಅಂತ ನೀವು ಕೇಳಿದ್ದೆ ಆದರೆ 3 ವರ್ಷಗಳಾಗಿರುತ್ತೆ. ಈ ಒಂದು 3 ವರ್ಷಗಳಲ್ಲಿ ಅಭ್ಯರ್ಥಿಗಳು ಶಿಷ್ಯವೇತನ ಪಡೆದಕ್ಕೂ ಕೂಡ ಅರ್ಹರಾಗಿರ್ತಾರೆ ಅಂತ ಹೇಳ್ತಾರೆ. ಅಂದರೆ ನೀವು SC/ST ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಬೇಕಾದರೆ ಅಥವಾ OBC ಒಂದು ಇಲಾಖೆಗಳಿಂದ ನೀವು ಫೆಲೋಶಿಪ್ಪನ್ನು ಪಡೆಯೋದಕ್ಕೆ ಅರ್ಹರಾಗಿರ್ತೀರ. ಹೈದರಾಬಾದ್ ಕರ್ನಾಟಕದವರಾಗಿದ್ದರೆ ಅವ್ರಿಗೊಂದಷ್ಟು ಇಲ್ಲಿ ನೀವು ಸೀಟುಗಳನ್ನು ಮೀಸಲಿಟ್ಟಿದ್ದೀವಿ ಅಂತ ಹೇಳ್ತಾರೆ, ಅದನ್ನು ನೀವೇ ನೋಡ್ಕೊಳ್ಳಿ ಫ್ರೆಂಡ್ಸ್. ಇತರೆ ಮೀಸಲಾತಿಗಳ ಬಗ್ಗೆ ಒಂದಷ್ಟು ಮಾಹಿತಿನ, ಅದಷ್ಟೇ ಅಲ್ಲದೆ ಇತರೆ ಮೀಸಲಾತಿಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಹೇಳ್ತಾ ಹೋಗ್ತಾರೆ. ಸರ್ಕಾರಿ ನರ್ಸಿಂಗ್ ಶಾಲೆಯಲ್ಲಿರ್ತಕ್ಕಂಥ ಒಟ್ಟು ತರಬೇತಿ ಸ್ಥಾನಗಳಲ್ಲಿ 5% ಸೀಟುಗಳನ್ನು ಪುರುಷ ಅಭ್ಯರ್ಥಿಗಳಿಗೆ ಆಯಾ ವರ್ಗಕ್ಕೆ ಅನುಸಾರವಾಗಿ ನಾವು ಮೀಸಲಿಟ್ಟಿರ್ತೀವಿ ಅಂತ ಹೇಳ್ತಾರೆ. ಹಾಗೆ ಮಾಜಿ ಸೈನಿಕರಿಗೂ ಮೀಸಲಿಟ್ಟಿರ್ತಾರೆ. ಸೊ ಇಲ್ಲಿ ಸಾಕಷ್ಟು ರಿಸರ್ವೇಷನನ್ನು ನಾವು ಕೊಡ್ತೀವಿ, ಈವನ್ ಮಹಿಳಾ ಅಭ್ಯರ್ಥಿಗಳು ಎಲ್ರಿಗೂ ಅಂತ ಹೇಳ್ತಾರೆ. ನೀವು ಅದನ್ನ ಇಲ್ಲಿ ನೋಡ್ಕೋಬೋದಾಗಿರುತ್ತೆ ಫ್ರೆಂಡ್. ಒಂದಷ್ಟು ಸೇವಾನಿರತ ನೌಕರಿಗೂ ಕೂಡ ಮೀಸಲಿಟ್ಟಿರ್ತಕ್ಕಂಥ ಸೀಟ್ಗಳ ಬಗ್ಗೆ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದಷ್ಟೇ ಅಲ್ಲದೆ ಹೈದರಾಬಾದ್ ಕರ್ನಾಟಕದ ಮತ್ತು ವಿಭಾಗೀಯ ಮೀಸಲಾತಿಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಕೂಡ ಇಲ್ಲಿ ಹೇಳ್ತಾ ಹೋಗ್ತಾರೆ. ಜೊತೆಗೆ 26-27ನೇ ಸಾಲಿಗೆ ನೇಮಕಾತಿ ಪ್ರಾಧಿಕಾರದಿಂದ ನಿರಪೇಕ್ಷಣ ಪತ್ರವನ್ನು ನೀವು ಏನಾದರೂ ಆಲ್ರೆಡಿ ನೀವು ಇನ್ ಸರ್ವಿಸಲ್ಲಿದ್ದರೆ ಈ ಒಂದು ಇದನ್ನು ಸಲ್ಲಿಸಬೇಕಾಗಿರುತ್ತೆ ಅಂತ ಹೇಳ್ತಾರೆ ಫ್ರೆಂಡ್ಸ್ ನೋಡೋದಲ್ಲ, ಇದಾಯಿತು ಕರ್ನಾಟಕ ರಾಜ್ಯದ ಒಂದು ಡಿಪ್ಲೊಮಾ ಇನ್ ನರ್ಸಿಂಗ್ ಎಕ್ಸಾಮಿನೇಷನ್ ಬೋರ್ಡ್ಗೆ ಸಂಬಂಧಪಟ್ಟಂತೆ ನೀವು ಡಿಪ್ಲೊಮಾ ಇನ್ ನರ್ಸಿಂಗ್ಗೆ
ಆನ್ಲೈನ್ ಮುಖಾಂತರ ಅರ್ಜಿ ಹಾಕೋದಕ್ಕೆ ಸಂಬಂಧಪಟ್ಟಂಥ ಕಂಪ್ಲೀಟ್ ಇನ್ಫಾರ್ಮೇಷನ್ನು. ಸ್ನೇಹಿತರೆ, ಮಾಹಿತಿ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ನ ಕೊಟ್ಟು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಇದೇ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮುಂದೆ ಬರ್ತೀನಿ. ಎಲ್ಲರಿಗೂ ಥ್ಯಾಂಕ್ ಯು, ಬಾಯ್ ಬಾಯ್.